ಓಕೆ, ಸೊ ಇಲ್ಲಿ ಬಂದು ಆಪ್ಷನ್ ಡಿ ಬರ್ಟನ್ ಸ್ಟೈನ್ ಅಂತ ಕರಿತೀವಿ. ಸಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಸೆಗ್ಮೆಂಟರಿ ಸ್ಟೇಟ್ ಅಂತ ಕರೆದು ಬರ್ಟನ್ ಸ್ಟೇನ್ ಆದ್ರೆ ಮಿಲಿಟರಿ ಸ್ಟೇಟ್ ಅಂತ ಕರೆದಾರು ಕೆ ಎ ನೀಲಕಂಠ ಶಾಸ್ತ್ರಿ. ಮಿಲಿಟರಿ ಒಂದು ಸ್ಟೇಟ್ ಅಂತ ಕರೆದಾರು ನೀಲಕಂಠ ಶಾಸ್ತ್ರಿ ಆಗಿದ್ರೆ ಸೆಗ್ಮೆಂಟರಿ ಸ್ಟೇಟ್ ಅಂತ ಕರೆದಿರೋ ಯಾರು ಬರ್ಟನ್ ಸ್ಟೈನ್ ಅಂತ ಏನ್ ಮಾಡ್ತಾ ಹೋಗ್ತೀವಿ ಕರಿತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಒನ್ ಇಸ್ 8th ಕ್ವಶನ್. ಸೊ ತಾಳಿಕೋಟೆಯ ಒಂದು ಯುದ್ಧ ಯಾರ ನಡುವೆ ಒಂದು ನಡೆಯಿತು ಅಂತ ಏನ್ ಮಾಡ್ತಾ ಹೋಗಿದಲ್ಲಿ ಕೇಳಿರ್ತಕ್ಕಂಥದ್ದು. ಯಾರ ನಡುವೆ ನಡೀತು? ರಾಮರಾಯ ಮತ್ತು ಇಲ್ಲಿ ಬಾಮನಿ ಸುಲ್ತಾನರು, ಕೃಷ್ಣದೇವರಾಯ ಮತ್ತು ಆದಿಲ್ ಶಾಹಿ ಸುಲ್ತಾನರು, ರಾಮರಾಯ ಮತ್ತು ಗಜಪತಿ ಸುಲ್ತಾನರು ಈಗಿನಲ್ಲಿ ಮೇಲೆ ಯಾವುದೂ ಅಲ್ಲ ಕೇಳ್ತಾ ಹೋಗುದನ್ನು. ಸೊ ಆಪ್ಷನ್ ಎ ಬರ್ತಕ್ಕಂಥದ್ದು ರಾಮರಾಯ ವರ್ಸಸ್ ಬಹಮನಿಯ ಒಂದು ಸುಲ್ತಾನರು. ಹಾಗಿದ್ರೆ ತಾಳಿಕೋಟೆ ಯುದ್ಧದಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿರ್ಲಿಲ್ಲ? ಬೇದಾರ್ನ ಒಂದು ಇಮಾದ್ ಶಾಹಿಗಳು, ಬೀದರ್ ಅಲ್ಲ ಬೇದಾರ್ನ ಒಂದು ಇಮಾದ್ ಶಾಹಿಗಳು ಅವರು ಪಾರ್ಟಿಸಿಪೇಟ್ ಮಾಡಿರ್ಲಿಲ್ಲ. ಅದನ್ನ ಬಿಟ್ರೆ ಇನ್ನೆಲ್ಲರೂ ಕೂಡ ಏನ್ ಮಾಡ್ತಾರೆ ಪಾರ್ಟಿಸಿಪೇಷನ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ಇನ್ನ ಓಕೆ 9ನೇ ಕ್ವಶನ್ ನೋಡ್ತಾ ಹೋಗೋಣ. ಅಷ್ಟದಿಗ್ಗಜರು ಅಂತಕ್ಕಂಥ ಒಂದು ಕವಿ ವಿದ್ವಾಂಸರಿಗೆ ಒಂದು ನೆಲೆಯನ್ನ ಅಂದು ಅಥವಾ ಆಶಯ ನೀಡಿರ್ತಕ್ಕಂಥ ರಾಜ ಯಾರು ಅಂತ ಕೇಳಿದ್ರೆ ಇಂಥ ಕ್ವಶನ್ಸ್ ಗಳ ತಪ್ಪು ಮಾಡಕ್ಕೆ ಹೋಗಬಾರ್ದು. ಇಂಥ ಕ್ವಶನ್ ತಪ್ಪು ಮಾಡಿದ್ರೆ ಎಕ್ಸಾಮ್ ಇಂದ ಇವ್ರು ಔಟ್ ಆಫ್ ದ ರೇಸ್ ಆಗ್ಬಿಡ್ತೀವಿ. ಯಾರು? ಶ್ರೀ ಕೃಷ್ಣದೇವರಾಯ ಅಂತ ಕರಿತೀವಿ. ಅವರು ಈ ಒಂದು ವಿಜಯನಗರದ ಒಂದು ಅರಸಲ್ಲಿ ಇರ್ತಕ್ಕಂಥ ಒಂದು ಅಷ್ಟದಿಗ್ಗಜರಿಗೆ ಏನ್ ಮಾಡ್ತಾರೆ ಆಶ್ರಯವನ್ನಲ್ಲಿ ಕೊಡ್ತಕ್ಕಂಥದ್ದು. ಇನ್ನ 10ನೇದು ದಟ್ ಇಸ್ ಅಬೌಟ್ ದ ಸ್ಟೇಟ್ಮೆಂಟ್ ಅಂತ ಕರೀತಾ ಹೋಗ್ತೀವಿ. ಈ ಸ್ಟೇಟ್ಮೆಂಟ್ ಬಗ್ಗೆ ನಾನು ನಿಮಗೆ ಹೇಳಿದಂಗೆ ಗೊತ್ತಾ, ಐ ಥಿಂಕ್ 9th ಅಥವಾ 10th ಬುಕ್ ಅಲ್ಲಿ ಏನಾಗಿದೆ ಈ ಕಂಪ್ಲೀಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋ ಒಂದು ಲಿಸ್ಟ್ ಇದೆ, ಸ್ಕೂಲ್ ಬುಕ್ ಅಲ್ಲಿ ಇದೆ. ಆ ಸ್ಟೇಟ್ಮೆಂಟ್ ನ ಕ್ಲೀನ್ ಓದ್ಕೊಂಡು ಹೋದ್ರೆ ಸಾಕು. ಸೊ ಇಲ್ಲಿ ಅಬ್ದುಲ್ ರಜಾಕಿನ್ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ನಾ ಆನ್ಸರ್ ಮಾಡೇಬಿಟ್ಟ. ಓಕೆ ಸಾರಿ. ಸೊ ಅಬ್ದುಲ್ ರಜಾಕ್ ಬಗ್ಗೆ ಏನ್ ಮಾಡಿದರೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಸೊ ವಿಜಯನಗರದ ಜನರು ಗುಲಾಬಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅಂತಂದ್ರೆ, ಒಂದ್ ಪಕ್ಷ ಅವರು ಆಹಾರ ಇಲ್ಲದೆ ಬದುಕ್ತಾ ಇದ್ರು, ಆದ್ರೆ ಗುಲಾಬಿ ಹೂ ಇಲ್ಲದೆ ಬದುಕ್ತಿರ್ಲಿಲ್ಲ. ಇವರಿಗೆ ಗುಲಾಬಿ ಹೂ ಏನಾಗಿತ್ತು ಆಹಾರದಷ್ಟೇ ಒಂದು ಮುಖ್ಯ ಆಗಿತ್ತು ಅಂತ ಏನ್ ಮಾಡ್ತಾರೆ ಉಲ್ಲೇಖವನ್ನ ಕೊಡ್ತಕ್ಕಂಥದ್ದು. ಈ ಉಲ್ಲೇಖ ಕೊಟ್ಟ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅದುವೇ ಅಬ್ದುಲ್ ರಜಾಕ್. ಈ ಸ್ಟೇಟ್ಮೆಂಟ್ ಗಳ ಬಗ್ಗೆನೂ ಕೂಡ ಇಲ್ಲಿ ನೀವು ಡೀಟೇಲ್ ಆನ್ಸರ್ ನೋಡ್ಕೊಂಡು ಹೋಗ್ಲೇಬೇಕು. ಬಿಕಾಸ್ KPSC ಎಕ್ಸಾಮ್ ಅಲ್ಲಿ ಅದನ್ನು ಕೂಡ ಏನ್ ಮಾಡ್ತಾ ಹೋಗ್ತಾರೆ ಟಾರ್ಗೆಟ್ ಮಾಡ್ತಾ ಹೋಗ್ತಾರೆ.